ಗೈಸ್ ಈ ರೀತಿ ಯಾವ ರೀತಿ ಮೌತ್ ಫೇಸ್ ಎಡಿಟಿಂಗ್ನ ಮಾಡೋ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿ ನೀವು ಎಡಿಟಿಂಗ್ನ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋ ಇಷ್ಟದ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಫೋನಲ್ಲಿ ಸ್ನ್ಯಾಪ್ಚಾಟ್ ಇದ್ದೇ ಇರುತ್ತೆ. ಸ್ನ್ಯಾಪ್ಚಾಟ್ನ ಓಪನ್ ಮಾಡ್ಕೊಳ್ಳಿ. ನಾನು ಈಗ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ತುಂಬಾ ಎಫೆಕ್ಟ್ ಬರ್ತವೆ. ನೀವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಎಫೆಕ್ಟ್ ಸೆಕ್ಷನ್ ಇರುತ್ತೆ ನೋಡಿ, ಅದನ್ನ ಫುಲ್ಲು ಸ್ಕ್ರೋಲ್ ಡೌನ್ ಮಾಡಿ. ಇವಾಗ ನಾನು ಸ್ಕ್ರೋಲ್ ಮಾಡ್ತೀನಿ. ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ನೋಡಿ ಲಾಸ್ಟಿಗೆ ಒಂದು ಸರ್ಚ್ ಐಕನ್ ಕಾಣಿಸ್ತಾ ಇದೆಯಲ್ಲ, ಸರ್ಚ್ ಐಕನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏನಂತ ಸರ್ಚ್ ಮಾಡಬೇಕಪ್ಪ ಅಂದರೆ, ಮೌತ್ MOUTH ಮೌತ್ ಗ್ರೀನ್ ಸ್ಕ್ರೀನ್ ಅಂತ ನೀವು ಸರ್ಚ್ ಮಾಡಬೇಕು. ನಾನು ಇವಾಗ ಸರ್ಚ್ನ ಮಾಡ್ತೀನಿ. ಸರ್ಚ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ತುಂಬಾ ಎಫೆಕ್ಟ್ ಬರ್ತವೆ. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನೋಡಿ ಒಂದು ಎಫೆಕ್ಟ್ ಕಾಣಿಸ್ತಾ ಇದೆ, ಈ ರೀತಿ ಒಂದು ಐ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡೈರೆಕ್ಟಾಗಿ ನಿಮ್ಮದು ಫೇಸ್ ಬರುತ್ತೆ. ಇಲ್ಲಿ ಫೇಸ್ ಅಂದರೆ ಫುಲ್ ಫೇಸ್ ಬರೋಂಗಿಲ್ಲ. ನಿಮ್ದು ಆಯಿ ಮತ್ತು ಮೌತು ಎರಡು ಇಲ್ಲಿ ಶೋ ಆಗ್ತವೆ. ಈ ರೀತಿ ಗ್ರೀನ್ ಸ್ಕ್ರೀನ್ ಇರುತ್ತೆ ಅದು. ನಿಮಗೆ ಇಲ್ಲಿ ಏನು ಬೇಕಲ್ಲ, ಅದನ್ನ ನೀವು ಪ್ರಾಕ್ಟಿಕಲಾಗಿ ನೀವು ಅದನ್ನ ರೆಕಾರ್ಡ್ನ ಮಾಡ್ಕೋಬೋದು. ಯಾವ ರೀತಿ ರೆಕಾರ್ಡ್ ಮಾಡೋದಪ್ಪ ಅಂದರೆ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ಈ ರೀತಿ ಹಿಡ್ಕೊಂಡ್ರೆ ಅದು ರೆಕಾರ್ಡಿಂಗ್ ಆಗುತ್ತೆ. ಇವಾಗ ರೆಕಾರ್ಡ್ ಆಯಿತು ಅದು. ಇವಾಗ ಯಾವ ರೀತಿ ಸೇವ್ ಮಾಡೋದಪ್ಪ ಅಂದರೆ, ಇಲ್ಲಿ ಕೆಳಗಡೆ ಸೇವ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದು ಡೈರೆಕ್ಟಾಗಿ ಸೇವ್ ಆಯಿತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಇವಾಗ ಪೂರ್ತಿ ಬ್ಯಾಕ್ ಬನ್ನಿ. ಇವಾಗ ಬ್ಯಾಕ್ ಬಂದು ನೀವು ಇನ್ಶರ್ಟ್ ಆಗಿರ್ಬೋದು ಮತ್ತು ಕೈನ್ ಮಾಸ್ಟರ್ ಆಗಿರ್ಬೋದು, ಯಾವುದರಲ್ಲಿ ಎಡಿಟಿಂಗ್ ಮಾಡ್ಕೋಬೇಕು ನೋಡಿ, ಅದನ್ನ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ನಾನು ಕೈನ್ ಮಾಸ್ಟರ್ನಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ರೇಷಿಯೋದಲ್ಲಿ ಬೇಕಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಟಿಕ್ಟಾಕಿಂದು ಸಿಂಬಲ್ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ನೆಕ್ಸ್ಟು ಕ್ರಿಯೇಟ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಇವಾಗ ನಿಮಗೆ ವಿಡಿಯೋ ಆಗಿರ್ಬೋದು ಅಥವಾ ಫೋಟೋ ಆಗಿರ್ಬೋದು ಯಾವುದಾದ್ರೂ ಒಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಎಡಿಟಿಂಗ್ ಮಾಡಬೇಕಲ್ಲ, ಆ ರೀಸನಿಂದ ನಾವು ಇವಾಗ ಯಾವುದಾದ್ರೂ ಒಂದು ಸೆಲೆಕ್ಟ್ನ ಮಾಡ್ಕೊತೀನಿ. ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ನನ್ನ ಫೋಟೋನ ನಾನು ಸೆಲೆಕ್ಟ್ನ ಮಾಡ್ಕೊತೀನಿ. ನಾನು ಫೋಟೋನ ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇದನ್ನು ಸ್ವಲ್ಪ ಝೂಮ್ ಮಾಡ್ಕೊತೀನಿ. ಝೂಮ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬಂತು. ಈಗ ಯಾವ ರೀತಿ ಆ್ಯಡ್ ಮಾಡೋ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಸಿಂಪಲ್ಲಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಲೇಯರ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ. ಲೇಯರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಮೀಡಿಯಾ ಅಂತ ಕಾಣಿಸ್ತಾ ಇದೆ, ಮೀಡಿಯಾ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇವಾಗ ನೀವು ಅದನ್ನ ಮೌತ್ ಎಫೆಕ್ಟ್ನ ನೀವು ಹಾಕ್ಕೊಂಡು ವಿಡಿಯೋ ಮಾಡ್ಕೊಂಡ್ರಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗಿರುತ್ತೆ ಅದು, ಇಲ್ಲೇ ಇದೆ. ಅದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೋಡಿ ಇದು ಸ್ವಲ್ಪ ಡಾರ್ಕ್ ಬಂದಿದೆ. ನೀವು ಲೈಟ್ ಆನ್ ಮಾಡಿಕೊಂಡು ನಿಮ್ಮ ಫೇಸ್ ಹಿಡ್ಕೊಂಡು ವೀಡಿಯೋಸ್ನ ಮಾಡಿದರೆ ಅದು ಕ್ಲಿಯರಾಗಿ ಕಾಣಿಸುತ್ತೆ. ನಂದು ಇಲ್ಲಿ ಬೆಳಕಿಲ್ಲ, ಆ ರೀಸನಿಂದ ಈ ರೀತಿ ಕತ್ಲು ಬಂದಿದೆ. ಇವಾಗ ನೀವೇನು ಮಾಡ್ಕೋಬೇಕಪ್ಪ ಅಂದರೆ, ಹಾಗೆ ಇಲ್ಲಿ ತುಂಬಾ ಆಪ್ಷನ್ಸ್ ಬರ್ತವೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನೋಡಿ ಕ್ರೋಮಾ ಕೀ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಎನೇಬಲ್ ಮಾಡ್ಕೋಬೇಕು. ಎನೇಬಲ್ ಮಾಡ್ಕೊಂಡ್ರಪ್ಪ ಅಂದರೆ, ಇವಾಗ ಬ್ಯಾಕ್ಗ್ರೌಂಡ್ನಲ್ಲಿ ಗ್ರೀನ್ ಸ್ಕ್ರೀನ್ ಬರ್ತಾ ಇತ್ತು ನೋಡಿ, ಅದು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಇವಾಗ ರಿಮೂವ್ ಆಯ್ತದು. ಇವಾಗ ಏನು ಮಾಡ್ಕೋಬೇಕು ಅಂದರೆ, ನಿಮಗೆ ಎಲ್ಲಿ ಬೇಕಲ್ಲ ಅಲ್ಲಿ ಅಡ್ಜಸ್ಟ್ನ ಮಾಡ್ಕೋಬೇಕು. ಒಂದು ಸಾರಿ ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮಗೆ ಎಲ್ಲಿ ಬೇಕಲ್ಲ ಯಾವ ರೀತಿ ಬೇಕೋ ಆ ರೀತಿ ಝೂಮ್ನ ಹಾಕ್ಕೊಂಡು ನೀವು ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೋದು. ಇವಾಗ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ ನನ್ನ ಫೇಸ್ಗೆ ನಾನು ಇಟ್ಟಿದ್ದೀನಿ ಅದನ್ನ. ಇವಾಗ ಪ್ಲೇ ಮಾಡಿ ನೋಡೋ ಬನ್ನಿ. ನೋಡಿ ಈ ರೀತಿಯಾಗಿ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಯಾವ ಸೈಡ್ ಬೇಕೋ ಆ ಸೈಡು, ಮತ್ತು ಯಾವ ರೀತಿ ಬೇಕಲ್ಲ ಕ್ರಾಸ್ ಬೇಕಂದ್ರೆ ಕ್ರಾಸು. ಈ ರೀತಿ ನೀವು ಆರಾಮಾಗಿ ಮಾಡ್ಕೋಬೋದು. ಇದು ತುಂಬಾ ಸಿಂಪಲ್ಲಾಗಿ. ಇನ್ನು ಕೆಲವು ಜನಕ್ಕೆ ಏನಾಗುತ್ತಪ್ಪ ಅಂದರೆ, ಅವ್ರದ್ದೇ ಫೇಸ್ ಆಗೋಕ್ಕೆ ಇಷ್ಟ ಇರೋಂಗಿಲ್ಲ. ಅಂಥವ್ರು ಏನು ಮಾಡ್ಬೋದಪ್ಪ ಅಂದರೆ, ಯೂಟ್ಯೂಬ್ನ ಓಪನ್ ಮಾಡಿಕೊಂಡು ಫನ್ನಿ ಮೌತ್ ವಿಡಿಯೋ ಎಡಿಟಿಂಗ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂದರೆ, ಆಲ್ರೆಡಿ ಈ ರೀತಿ ಒಂದು ತಯಾರು ಮಾಡಿರೋ ಒಂದು ಎಫೆಕ್ಟ್ ಸಿಗ್ತವೆ ನಿಮಗೆ. ಇಲ್ಲಿ ನೋಡಿ ಇದೇ ಅಲ್ಲ. ಇವನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ವೀಡಿಯೋಸ್ನಲ್ಲಿ ಯೂಸ್ ಮಾಡ್ಕೋಬೋದು. ಯಾವ ರೀತಿ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡೋಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮೊದಲೇ. ಈ ರೀತಿ ಡೌನ್ಲೋಡ್ ಮಾಡಿಕೊಂಡು ನೀವು ಯೂಸ್ನ ಮಾಡ್ಕೋಬೋದು. ಗೈಸ್ ನೋಡಿದ್ರಲ್ಲ ಯಾವ ರೀತಿ ಫೇಸ್ ಮೌತ್ ಎಡಿಟಿಂಗ್ ಮಾಡೋದು ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಅಷ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.